ಮಾಲಿಕೆ 2 ಪುಸ್ತಕ ಪರಿಚಯ 64 ತಿಂಗಳ ವಿಶೇಷ ಚಲನಚಿತ್ರವಾಗಿರುವ ಕಾದಂಬರಿ. ಪುಸ್ತಕದ ಹೆಸರು ಮರಳು ಸರಪಣಿ. ಲೇಖಕರು ಟಿ.ಕೆ. ರಾಮರಾವ್. ಅಭಿಪ್ರಾಯ ಸುಜಿತ್ ಕಾಮತ್. ಓದುತ್ತಿರುವವರು ದೀಪು ಸುರೇಂದ್ರನಾಥ್. ಮರಳ ಸರಪಣಿ. ಇದು ಟಿ.ಕೆ. ರಾಮರಾವ್ ಅವರನ್ನು ಒಬ್ಬ ಪತ್ತೇದಾರಿ ಕಾದಂಬರಿಕಾರನಾಗಿ ಸ್ಥಾಪಿಸಿದ ಪುಸ್ತಕ. 1975ರಲ್ಲಿ ಪ್ರಕಟಗೊಂಡಿತ್ತು. ಡಾಕ್ಟರ್ ಹರ್ಷ ತನ್ನ ಸ್ನೇಹಿತ ಶ್ರೀಕಾಂತ್ ಗೌಡನ ಜೊತೆ ರಜೆ ಕಳೆಯಲೆಂದು ಆತನ ಉಷಾ ಕಿರಣ್ ಎಸ್ಟೇಟ್ಗೆ ಬರುತ್ತಾನೆ. ಅಲ್ಲಿ ಶ್ರೀಕಾಂತ್ ಅಣ್ಣ ಮಲ್ಲೇಶ, ಅತ್ತಿಗೆ ನವನೀತಾ, ನಾದಿನಿ ಮಂಜುಳಾ, ಮಗ ಸಂಜಯ್, ದೊಡ್ಡಮ್ಮ ಗಿರಿಜಮ್ಮ ಇರುತ್ತಾರೆ. ಕುಟುಂಬದ ಸದಸ್ಯರ ನಡುವೆ ಸಾಮರಸ್ಯ ಇಲ್ಲದಿರುವುದು, ಸಂಜಯ್ 14 ವರ್ಷದವನಾಗಿದ್ದರೂ ಬೆಂಕಿ ಕಂಡು ಮೂರ್ಛೆ ಹೋಗುವುದು, ಮಲ್ಲೇಶನ ಉದ್ದಟತನ ಇವೆಲ್ಲವೂ ಹರ್ಷನ ಗಮನ ಸೆಳೆಯುತ್ತವೆ. ಗಿರಿಜಮ್ಮನ ಮಗ ಚಿನ್ನಾರಿ 2 ವರ್ಷಗಳ ಕೆಳಗೆ ಎಸ್ಟೇಟ್ನಲ್ಲಿ ಕೊಲೆ ಮಾಡಿ ತಲೆ ತಪ್ಪಿಸಿಕೊಂಡು ಓಡಿ ಹೋಗಿರುತ್ತಾನೆ. ಆಗಾಗ ಕಾಣಿಸಿಕೊಳ್ಳುತ್ತಾನೆ ಅಂತ ಸುದ್ದಿ ಹಬ್ಬಿತ್ತು. ಅದೇ ಸಮಯಕ್ಕೆ ಸಂಜಯನ ಅಪಹರಣ ಆಗಿತ್ತು ಅಂತ ತಿಳಿಯುತ್ತದೆ. ತಿಳಿದೋ ತಿಳಿಯದೆಯೋ ಹರ್ಷ ಈ ಜಂಜಡದಲ್ಲಿ ಸಿಲುಕಿ ಬೀಳುತ್ತಾನೆ. ಒಬ್ಬ ಮನಃಶಾಸ್ತ್ರ ನಿಪುಣನಿಂದ ಸಂಜಯನ ಚಿಕಿತ್ಸೆ ಮಾಡಿಸುತ್ತಾನೆ. ಸಂಜಯ ತನ್ನ ಭಯಕ್ಕೆ ಹೇಳಿದ ಕಾರಣ ಕೇಳಿ ಹರ್ಷ ನಡುಗುತ್ತಾನೆ. ರಹಸ್ಯ ಆತ ಅಂದುಕೊಂಡಿದ್ದಕ್ಕಿಂತಲೂ ಭೀಕರವಾಗಿರುತ್ತದೆ. ರಹಸ್ಯ ಭೇದಿಸಲು ಹೊರಟ ಹರ್ಷ ಚಿನ್ನಾರಿ ಗೌಡನಿಂದ ಪ್ರಾಣಾಪಾಯಕ್ಕೆ ಸಿಲುಕುತ್ತಾನೆ. ಹಾಗಾದರೆ ಹರ್ಷ ಪಾರಾದನೇ? ಚಿನ್ನಾರಿ ಗೌಡ ಎಸ್ಟೇಟ್ನಲ್ಲಿ ಎಲ್ಲರ ಕೊಲೆ ಮಾಡಿ ಆಸ್ತಿ ಪಡೆಯಲು ಯೋಚಿಸಿದ್ದನೇ? ಸಂಜಯ ಹೇಳಿದ ರಹಸ್ಯ ಯಾವುದು? ಶ್ರೀಕಾಂತ್ ಕೈವಾಡ ಏನಾದರೂ ಇದೆಯೇ? ಕುಟುಂಬದ ಸದಸ್ಯರ ನಡುವಿನ ಮರಳ ಸರಪಣಿ ಬಂದ ಹೋಗಿ ವಿಶ್ವಾಸ ಮೂಡಿತೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕಾದಂಬರಿಯಲ್ಲಿದೆ. ವೇಗವಾಗಿ ಓದಿಸಿಕೊಂಡು ಹೋಗುವಂತಹ ಕಾದಂಬರಿ. 1979ರಲ್ಲಿ ಈ ಕಾದಂಬರಿ ಚಲನಚಿತ್ರ ಆಗಿತ್ತು. ಕಲ್ಯಾಣ್ ಕುಮಾರ್, ಅಶೋಕ್, ಶಕ್ತಿಪ್ರಸಾದ್, ಪದ್ಮಪ್ರಿಯ ಅಭಿನಯಿಸಿದ್ದರು. ಜೀವನದ ಪಯಣದಲ್ಲಿ ನೀ ಬಂದೆ ಮೈಸೂರು ಮಲ್ಲಿಗೆ ಅಂತಹ ಸುಂದರ ಹಾಡುಗಳೂ ಇದ್ದವು. 2012ರಲ್ಲಿ ಕಾದಂಬರಿ ಹೊಸ ಮುದ್ರಣ ಕಂಡಿತ್ತು. ಕುತೂಹಲದಿಂದ ಓದಿಸಿಕೊಂಡು ಹೋಗುವ ಈ ಕಾದಂಬರಿ ಒಮ್ಮೆ ಓದಿ ನೋಡಿ. ಧನ್ಯವಾದಗಳು.